ವರ್ಷ ಉರುಳಿ ಹೋಗ್ತಾ ಇದೆ. ಉರುಳಿ ಹೋಗುವುದರ ಜೊತೆಗೆ ಇದು ಈ ವರ್ಷದ ಈ ಆರ್ಥಿಕ ವರ್ಷವಲ್ಲ, ಭಾರತದಲ್ಲಿ ಆರ್ಥಿಕ ವರ್ಷ ಮಾರ್ಚಿಂದ ಮಾರ್ಚಿಗೆ, ಅಮೆರಿಕದಲ್ಲಿ ಆರ್ಥಿಕ ವರ್ಷ ಜನವರಿಯಿಂದ ಡಿಸೆಂಬರ್ಗೆ. ನಮಗೆ ಕ್ಯಾಲೆಂಡರ್ ಪ್ರಕಾರ ವರ್ಷ ಮುಗೀತಾ ಇದೆ. ಕೊನೆಯ ಬೆಳಕು ಕಾರ್ಯಕ್ರಮ ಈ ವರ್ಷಕ್ಕೆ. ಟಿಪಿಕಲ್ ಸರ್ಕಾರದ ಶಾಲೆಗಳು ಅಥವಾ ಕೆಲವು ವ್ಯವಸ್ಥೆಗಳು ಹೇಗಿರುತ್ತವೆ ಅನ್ನೋಕ್ಕೆ ಇನ್ನೂ ಸರ್ಕಾರವೇ ಚೂರು ಪಾರು ಮಾಡ್ತಿದ್ದಕ್ಕೆ ನಾವು ಉಳ್ಕೊಳ್ತಾ ಇದೆ. ಇದು ಉಳಿಯಲ್ಲ ಅಂತ ಅನಿಸುತ್ತೆ ಯಾಕೋ ಅಲ್ಟಿಮೇಟ್ಲಿ ನನಗೆ. ಕಾರಣ ರಾಯಚೂರಿನಿಂದ ಬಂದಿರುವ ಈ ಕಥೆಯನ್ನು ನೋಡಿದಾಗ ಹಿಂಸೆ ಆಗತ್ತೆ. ಕಾರಣ 1ರಿಂದ 7ನೇ ಕ್ಲಾಸ್ವರೆಗಿರೋ ಮಕ್ಕಳ ಸಂಖ್ಯೆ ಇಲ್ಲಿ ಕೇವಲ 95, ವಿಚ್ ಮೀನ್ಸ್ ಆವ್ರೇಜಲ್ಲಿ ಸರಾಸರಿನಲ್ಲಿ ಸುಮಾರು ಒಂದು 13-14 ಮಕ್ಕಳಿರಬಹುದು ಒಂದೊಂದು ತರಗತಿಗೆ ಸರಾಸರಿ. ಆದರೆ ಅದನ್ನು ಕೂಡ ನಮಗೆ ನಡೆಸೋಕ್ಕಾಗಲ್ಲ ಅಂತನ್ನೋದಾದರೆ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಲಭ್ಯದಲ್ಲಿ ಈ ಸ್ಕೂಲ್ಗಳು ಉಳಿಯಲ್ಲ. ಇವುಗಳೆಲ್ಲ ನನ್ನ ಲೆಕ್ಕಾಚಾರದಲ್ಲಿ ಭಾಳ ಕಷ್ಟ ಇದೆ. ಆ ಭಾಗದ ಜನರಿಗೆ ಈ ಶಾಲೆಯನ್ನು ಸರ್ಕಾರ ಒಂದೇ ಉದ್ಧಾರ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿರ್ತಾರೆ. ಹಾಗಾಗಿ ಸರ್ಕಾರ ಮಾಡಲ್ಲ. ಇವರು ಸರ್ಕಾರನ ನೋಡೋ ತಲೆ ಎತ್ತಿ ನೋಡೋ ಕೆಲಸ ನಿಲ್ಲಿಸಲ್ಲ. ಪರಿಣಾಮ ಶಾಲೆ ಮುಚ್ಕೊಳ್ಳುತ್ತೆ. ಇದು ಮೊದಲನೇ ಕಥೆಯಲ್ಲ, ಈ ಥರದ್ದು ಆಗಿದೆ ಹಿಂದೆ. ಇದು ಹಾಗಾಗಬಾರದೇನೋ ಎಂಬ ಕೊನೆಯ ಪ್ರಯತ್ನ ಇದು ನನ್ನ ಪ್ರಕಾರದಲ್ಲಿ. ಈ ಪ್ರಯತ್ನ ಮುಗಿದ ಮೇಲೆ ಈ ಶಾಲೆ ಏನಾದರೂ ಪಿಚ್ಚಿಗಿರದೇ ಇದ್ದರೆ ನನ್ನ ಪ್ರಕಾರ ಬಂದಾಗತ್ತೆ ಈ ಶಾಲೆ. ಬಿಕಾಸ್ ಅಲ್ಲಿ ಮಕ್ಕಳೇ ಇರಲ್ಲ. ಮಕ್ಕಳಿಗಿಂತ ಟೀಚರ್ಸೇ ಜಾಸ್ತಿ ಇರ್ಬೋದು ಅವಾಗ. ಹಾಗಾಗಬಹುದು. ಸ್ಟಿಲ್ ವಿ ವಿಲ್ ಮೇಕ್ ಎ ಲಾಸ್ಟ್ ಎಫರ್ಟ್. ಒಂದು ಸಾಧ್ಯ ಆದರೆ ಸಹಾಯ ಆಗತ್ತೆ. ಉಳಿಯತ್ತೆ ಅದು ಅಂತಂದರೆ ಉಳೀಲಿ, ವಿ ಹ್ಯಾವ್ ನೋ ಪ್ರಾಬ್ಲಮ್. ರಾಯಚೂರಿನಿಂದ ಬಂದಿರೋಂತಹ ಲಿಂಗಸೂಗೂರು ತಾಲೂಕು, ಅಲ್ಲಿಂದ ಬಂದಿರೋ ಈ ಸ್ಟೋರಿ ಹೀಗಿದೆ. ಇದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕುಪ್ಪಿಗುಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. 1ರಿಂದ 7ನೇ ತರಗತಿವರೆಗೆ ಸುಮಾರು 95 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆದರೆ ಈ ಶಾಲೆಯ ಕಟ್ಟಡ ಸುಮಾರು 35 ವರ್ಷದಷ್ಟು ಹಳೆಯದಾಗಿದ್ದು ಇಲ್ಲಿನ 3 ಕೊಠಡಿಗಳ ಛಾವಣಿ ಉದುರಿ ಬೀಳ್ತಾ ಇದೆ. ಮಳೆಗಾಲ ಬಂದ್ರೆ ಸಂಪೂರ್ಣ ಸೋರುತ್ತೆ. ಹೀಗಾಗಿ ಮಕ್ಕಳನ್ನ ಬಯಲಲ್ಲಿ, ಮರದ ಕೆಳಗೆ, ವರಾಂಡದಲ್ಲಿ ಕೂರಿಸಿ ಪಾಠ ಮಾಡಲಾಗ್ತಾ ಇದೆ. ಇದರಿಂದ ಬೇಸತ್ತು ಎಷ್ಟೋ ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆ ಬಿಡಿಸಿ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಇನ್ನು ಇಲ್ಲಿನ ವಿದ್ಯಾರ್ಥಿಗಳು ಭಯದಲ್ಲಿ ಪಾಠ ಕೇಳುವ ಪರಿಸ್ಥಿತಿ ಎದುರಿಸುತ್ತಿದ್ದು ಪಾಠದ ಕಡೆಗೆ ಗಮನ ಹರಿಸಲು ಸಾಧ್ಯವಾಗ್ತಾ ಇಲ್ಲ. ಶಾಲೆಯ ಒಟ್ಟು 7 ಕೊಠಡಿಯಲ್ಲಿ 4 ಮಾತ್ರ ಚೆನ್ನಾಗಿದ್ದು 1 ಕೋಣೆಯನ್ನ ಕಚೇರಿಗೆ ಬಳಸಿದ್ರೆ ಉಳಿದ 3 ಕೋಣೆಯಲ್ಲೇ 1ರಿಂದ 7ನೇ ತರಗತಿ ಮಕ್ಕಳನ್ನ ಕೂಡಿಸಿ ಪಾಠ ಮಾಡಬೇಕಾದ ಅನಿವಾರ್ಯತೆ ಇದೆ. ಸ್ಥಳೀಯರು ಈಗಾಗಲೇ ಸಾಕಷ್ಟು ಬಾರಿ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಮನವಿ ಮಾಡಿದ್ದಾರೆ. ಆದರೆ ಇದುವರೆಗೂ ಪ್ರಯೋಜನವಾಗಿಲ್ಲ. ಕೊಠಡಿಗಳ ಗುಣಮಟ್ಟ ಪರಿಶೀಲನೆ ಮಾಡಿರುವ ಪಂಚಾಯತ್ ರಾಜ್ ಇಲಾಖೆಯ ಅಭಿಯಂತರರು ಕಟ್ಟಡ ನೆಲಸಮಕ್ಕೆ ಸೂಚಿಸಿದ್ದಾರೆ. ಆದರೆ ಹೊಸ ಕೊಠಡಿಗಳು ಮಂಜೂರಾಗದ ಹಿನ್ನೆಲೆಯಲ್ಲಿ ನೆಲಸಮ ಮಾಡದೆ ಅದೇ ಕಟ್ಟಡದಲ್ಲಿ ಪಾಠ ಮುಂದುವರಿಸಲು ಶಿಕ್ಷಣ ಇಲಾಖೆ ಸೂಚಿಸಿದೆ. ಶಾಲೆಗೆ ಶಿಕ್ಷಕರ ಕೊರತೆ ಇಲ್ಲದಿದ್ದರೂ ಕೊಠಡಿಗಳ ಸಮಸ್ಯೆ ಗಂಭೀರವಾಗಿದೆ. ಶೈಕ್ಷಣಿಕವಾಗಿ ತಾಲೂಕಿನಲ್ಲಿ ಒಳ್ಳೆಯ ಹೆಸರನ್ನ ಪಡೆದಿರುವ ಈ ಶಾಲೆ ಕಟ್ಟಡದ ಸಮಸ್ಯೆಯನ್ನ ಎದುರಿಸುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಶಾಲೆಯ ಕಡೆ ಗಮನ ಹರಿಸಿದ್ರೆ ಇಲ್ಲಿನ ಮಕ್ಕಳ ಓದಿಗೆ ಅನುಕೂಲವಾಗಲಿದೆ. ಸರ್ಕಾರಿ ಶಾಲೆ ಇನ್ನಷ್ಟು ಮಕ್ಕಳನ್ನ ತನ್ನತ್ತ ಸೆಳೆಯಲಿದೆ. ಶಾಲೆಯ ಕಟ್ಟಡಕ್ಕೆ 35 ವರ್ಷ, ಓದ್ತಾ ಇರೋ ಮಕ್ಕಳು 95. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಜಾಗ ಇರುತ್ತೆ. 1/4 ಎಕರೆ, ಅರ್ಧ ಎಕರೆ, 1 ಎಕರೆ, 4 ಎಕರೆ, 3 ಎಕರೆ ಈ ಥರ ಜಾಗ ಇರುತ್ತೆ. ಬಟ್ 3-4 ಮೂಲಭೂತ ವ್ಯವಸ್ಥೆಗಳು ಇರಲಿಕ್ಕಿಲ್ಲ. ಒಂದು, ಕಟ್ಟಡಗಳು ಎಗರೋಗಿರುತ್ತವೆ. ಬಿಕಾಸ್ ಬೇಸಿಕಲಿ ಕನ್ಸ್ಟ್ರಕ್ಟೆಡ್ ವಿತ್ ಅ ವೆರಿ ಬ್ಯಾಡ್ ಕ್ವಾಲಿಟಿ, ಹಾಗಾಗಿ ಉದುರೋಗುತ್ತೆ ಕಟ್ಟಡಗಳು. 2, ಟೀಚರ್ಸ್ ಇರಲ್ಲ. ಆ ಟೀಚರ್ಸನ್ನು ಅಪಾಯಿಂಟ್ ಮಾಡ್ತಾನೆ ಇರ್ತೀವಿ ಅಂತ ಪ್ರತಿ ಸರಿ ಸರ್ಕಾರ ಬಂದಾಗಲೂ ಅಪಾಯಿಂಟ್ ಮಾಡ್ತಿರ್ತಾರೆ. ಆ ಟೀಚರ್ಸ್ ಎಲ್ಲಿ ಹೋಗ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ.
ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಸರ್ಕಾರಿ ಶಾಲೆಗಳಿವೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ, ಎಷ್ಟು ಮಕ್ಕಳಿವೆ, ಎಷ್ಟು ಟೀಚರ್ಗಳು ಬೇಕು, ಎಷ್ಟು ಟೀಚರ್ಗಳು ಇದ್ದಾರೆ ವಿಷಯವಾರು. ಈ ಒಂದು ಲೆಕ್ಕನ ಯಾರು ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರು ನನಗೆ ದಯಪಾಲಿಸ್ಬಿಟ್ರೆ ಸಂಬಡಿ ಮೇ ಸಿಟ್ ಡೌನ್ ಆ್ಯಂಡ್ ಡೂ ಸಮ್ ಪ್ಲ್ಯಾನಿಂಗ್ ಅನಿಸತ್ತೆ. ಯಾರು ಒಬ್ಬರು ಕೂತ್ಕೊಂಡು ಏನಾರು ಒಂದು ಪ್ಲ್ಯಾನ್ ಮಾಡ್ಬೋದಾಗ. ಆಲ್ ರೈಟ್, ಈ ರಾಜ್ಯದಲ್ಲಿ 2,000-3,000 ಸರ್ಕಾರಿ ಶಾಲೆ ಇದೆ. ಈ 3,000 ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಕೊಠಡಿಗಳಿರಬೇಕಿತ್ತು, ಇಲ್ಲ. ಹೀಗಿರಬೇಕಿತ್ತು, ಇಲ್ಲ. ಇಷ್ಟು ಕೊಠಡಿಗಳಿಗೆಲ್ಲ ಇಷ್ಟು ಶಾಲೆಗೆ ಲ್ಯಾಬ್ ಇರಬೇಕಿತ್ತು, ಇಲ್ಲ ಅಥವಾ ಇದೆ. ಇಷ್ಟು ಶಾಲೆಗಳಲ್ಲಿ ಇಷ್ಟು ಮಕ್ಕಳಿರುವುದರಿಂದ ಇಷ್ಟು ಟೀಚರ್ಸ್ ಇರಬೇಕು. ಭಾಳ ಬೇಸಿಕ್ ಲೆಕ್ಕ ಇದು. ಇದು ಕೊಟ್ಟರೆ ಯಾರು ಒಬ್ಬರು ಕೂತ್ಕೊಂಡು ಏನಾರು ಒಂದು ಪ್ಲ್ಯಾನ್ ಮಾಡ್ಬೋದು, ಮಾಡಲ್ಲ. ರೀಸನ್, ಸರ್ಕಾರಿ ಶಾಲೆಗಳು ಮತ್ತು ಶಿಕ್ಷಕರಿಗೆ ಕೊಡ್ತಾ ಇರೋ ದುಡ್ಡೇನಿದೆ, ನಮ್ಮ ಬಜೆಟ್ಟಿನ ಬಹುಭಾಗ ಶಿಕ್ಷಣ ಇಲಾಖೆಗೆ ಹೋಗ್ತಿರೋ ಬಹುಭಾಗ ಸಂಬಳಕ್ಕೆ ಕೊಟ್ಕೊಂಡು ನೆಮ್ಮದಿಯಾಗಿ ತಿನ್ಕೊಂಡಿದ್ದಾರೆ ಎಲ್ಲ. ಅದರ ಪರಿಣಾಮನೇ ಇದು. ಹಾಳಾಗಿ ಹೋಗಲಿ, ನಾವೇನು ಮಾಡಲಿಕ್ಕೆ ಬರಲ್ಲ. ಅದನ್ನು ನಮ್ಮ ಕೈಲಾಗಿದ್ದು ನಾವು ಮಾಡಬೇಕು. ಕುಪ್ಪಿಗುಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆ ಭಾಗದ ಗ್ರಾಮಸ್ಥರಿವರು. ಶಿವಪುತ್ರ ಯಾರು ಸರ್? ತಾವು ಏನು ಮಾಡ್ತೀರಿ ಸಾಹೇಬರು? ಸರ್ ನಾವು ರೈತರು ಸರ್. ರೈತರು ಯಾವ ಊರಲ್ಲಿ? ಕುಪ್ಪಿಗುಡ್ಡ ಸರ್. ಎಷ್ಟು ಜನ ಇದ್ದಾರೆ ಆ ಊರಲ್ಲಿ? ಸರ್ ಸುಮಾರು ಜನ ಇದ್ದಾರೆ. 300 ಜನ ಮನೆ ಇದೆ ಸರ್. 300 ಜನ ಮನೆ ಇದೆ. ಓಕೆ, ಕುಟುಂಬಗಳು. ಅದರಲ್ಲಿ ಮಕ್ಕಳು ಕೆಲವೊಂದು ಇದ್ದಂಥ ಶ್ರೀಮಂತರು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರೆ. ಶ್ರೀಮಂತರು ಬಡವರು ಪ್ರಶ್ನೆ ಇಲ್ಲ. ಬಡವರು ಕಳಿಸಿಲ್ವಾ? ಬಡವರು ತಮ್ಮ ಮಕ್ಕಳು ಓದಬೇಕು ಅನ್ನೋ ಕಾರಣಕ್ಕೆ ಬಡವರು ಕಳಿಸಲ್ವಾ? ಅವಳು ತಾಯಿ ಕೂಲಿ ಮಾಡಿದ್ರು ಪರವಾಗಿಲ್ಲ, ನನ್ನ ಮಕ್ಕಳನ್ನ ಕಳಿಸ್ತೀನಿ ಅಂತ ಕಳಿಸ್ತಾಳೆ. ಅವಳು ಓದಬೇಕು, ಇಲ್ದಿರು ಓದ್ಸೋಕ್ಕೆ ಕಳಿಸಲ್ಲ ಅವರು, ಅಷ್ಟೇ ಬಿಡಿಸ್ಬಿಡ್ತಾರೆ ಸ್ಕೂಲ್ನ. ಈ ಶ್ರೀಮಂತರು ಮಾತ್ರ ಕಳಿಸ್ತಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳನ್ನ ಖಾಸಗಿ ಶಾಲೆಗೆ ಅನ್ನೋದು ಭಾಳ ಸುಳ್ಳು ರೀ. ತುಂಬ ದೊಡ್ಡ ಸುಳ್ಳಿದು. ಈ ಸುಳ್ಳನ್ನು ಹೇಳ್ಕೊಂಡೇ ನಾವು ಇಲ್ಲಿವರೆಗೂ ಹಾಳಾಗಿರೋದು. ನಾನು ಟ್ರಾವೆಲ್ ಮಾಡುವಾಗ, ಪ್ರಯಾಣ ಮಾಡುವಾಗ ನೋಡ್ತಾ ಇರ್ತೀನಿ, ಅತ್ಯಂತ ಬಡತನದಲ್ಲಿರಬಹುದಾದ ಕೂಲಿಲಿರೋ ತಾಯಿ ತಂದೆಯೂ ತಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಹಾಕ್ಬಿಡ್ತಿದ್ದಾರೆ. ಅದಕ್ಕೆ ಕಾರಣ ಭಾಳ ಕಡೆ ನಮ್ಮ ಭಾಗದಲ್ಲಿ, ನಿಮ್ಮ ಭಾಗದಲ್ಲಿ ನನಗೆ ಗೊತ್ತಿಲ್ಲ, ನಮ್ಮ ಭಾಗದಲ್ಲಿ ನಾನು ಹೇಳ್ತಾ ಇರೋದು, ಈ ಕಡೆ ಹಳೆ ಮೈಸೂರು ಭಾಗದಕ್ಕೆ ನಾನು ಹೇಳ್ತಿರೋದು. ಭಾಳ ಕಡೆ ಆ ಶಾಲೆಗಳು 16 ಕಿಲೋಮೀಟ್ರು 18 ಕಿಲೋಮೀಟ್ರ್ ದೂರದಿಂದ ಮಕ್ಕಳನ್ನ ಫ್ರೀ ಕರ್ಕೊಂಬರಕ್ಕೆ ವ್ಯವಸ್ಥೆ ಮಾಡ್ಕೋತಾ ಇವೆ. ಕರ್ಕೊಂಬರೋದು ಫ್ರೀ ಕರ್ಕೊಂಬರ್ತಾರೆ, ಫೀಸ್ ಕೊಡಬೇಕು. ನಿಮ್ಗೆ ಅರ್ಥ ಆಗ್ತಿದೆಯಾ? ಇದರ ಪರಿಣಾಮ ಏನಾಗ್ತಿದೆ, ನಾನು ಕಳ್ಸೋಕ್ಕಾಗತ್ತಾ ಈಕೆಗೆ ಅನ್ಸಿದ್ರೆ ಕಳಿಸ್ತಿದ್ದಾಳೆ ಅವಳು. ಬಿಕಾಸ್ ಈ ತಂದೆ ತಾಯಂದರು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅವ್ರುಗಳು. ಅಂದರೆ ನಮ್ಮ ಲೈಫ್ ಹಿಂಗಾಯಿತು, ಇವುಗಳಿಗೆ ಆಗೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ ಅವರೆಲ್ಲ. ಹಾಗಾಗಿ ಇದು ಹೋಯ್ತಿದ್ದು, ಇದು ಓಲ್ಡ್ ಸ್ಲೋಗನ್ ಇದು. ಶ್ರೀಮಂತರೆಲ್ಲ ಹೋಗುತ್ತಿದ್ದಾರೆ, ಬಡವರು ಹೋಗುತ್ತಿಲ್ಲ, ಇವೆಲ್ಲ ಓಲ್ಡ್ ದರಿದ್ರದ ಸ್ಲೋಗನ್ಗಳಿವು ಸರ್. ನಮ್ಮ ವಿಶೇಷ ಗ್ರಾಮಗಳಲ್ಲಿ ಏನಂದರೆ ಹೇಳ್ತೀನಿ, ಇದು ಏನೂ ಆಗದೇ ಇರೋವಂಥ ಕೆಲವು ಗ್ರಾಮಗಳು ಶಾಲೆಗಳು ಇರಬಹುದು. ಅಲ್ಲಿ ಏನಾಗ್ತಿದೆ ಅಂದರೆ ತಾಯಿ ತಂದೆಗೆ ಆಗಲ್ಲ, ಅಥವಾ ಈಗ ನಾನು ಹೇಳಿದ್ನಲ್ಲ ವ್ಯವಸ್ಥೆ ಕರ್ಕೊಂಡು ಹೋಗೋದಕ್ಕೆ ಇಲ್ಲ, ಹಂಗೆ ಮೂರನೇದು ನಮ್ಮ ಕೈಲಿ ಆಗಲ್ಲ ದುಡ್ಡು ಅಂತ ಅನ್ನೋ ಕಾರಣಕ್ಕೆ ಬಿಟ್ಟಿರ್ತಾರಷ್ಟೇ. ಅಥವಾ ತಂದೆ ತಾಯಿಗೆ ಶಿಕ್ಷಣದಲ್ಲಿ ಆಸಕ್ತಿ ಇರಲ್ಲ ಮಕ್ಕಳ ವಿಚಾರದಲ್ಲಿ. ಭಾಳ ಕಡೆ ಇದೆ ಈ ಸಮಸ್ಯೆ. ಆಗ ಹಿಂಗಾಗತ್ತೆ. ಅದರ್ವೈಸ್ ಶ್ರೀಮಂತರ ಮಕ್ಕಳು ಹೋಗುತ್ತಿದ್ದಾರೆ ಇವೆಲ್ಲ ಇದೆಯಲ್ಲ, ನೀವು ನನ್ನ ಜೊತೆ ಬನ್ನಿ ತೋರಿಸ್ತೀನಿ. ನಾನು ನೋಡ್ಕೊಂಬಂದು ಹೇಳ್ತಿರೋದು ಇದೆಲ್ಲ ಸ್ಟೋರಿ. ಸುಮ್ಮನೆ ಇಲ್ಲಿ ಉಡಾಪೆ ಕೂತ್ಕೊಂಡು ಇಲ್ಲಿ ಸ್ಟುಡಿಯೋ ಒಳಗಡೆ ಬಿಡ್ತಿರೋದಲ್ಲ ಇದು. ನಾನು ನೋಡ್ಕೊಂಬಂದಿದ್ದೀನಿ. ಭಾಳ ಕಡೆ ಮಾಡ್ತಾ ಇದ್ದಾರೆ ಈ ಕೆಲಸ. ಏನೋ ನಾನೇನು ಹೇಳಕ್ಕೆ ಬರಲ್ಲ, ನಿಮ್ಮೂರು ನಿಮ್ಮ ಕತೆ. ನಿಮ್ಮ ಹೆಸರೇನ್ರಿ? ಆನಂದ. ನೀವೇನು ಮಾಡ್ತೀರ್ರಿ? LLB ಸ್ಟಡಿ ಮಾಡ್ತಿದ್ವಿ ಸರ್. ಎಲ್ಲಿ? ರಾಯಚೂರಲ್ಲಿ. ನೀವು ಓದಿದ್ದೆಲ್ಲಿಪ್ಪ? ಕುಪ್ಪಿಗುಡದಲ್ಲಿ ಅದೇ ಸ್ಕೂಲಲ್ಲೇ ಓದಿರೋದು. 12 ವರ್ಷದ ಹಿಂದೆ ನೀವು ಓದ್ತಾ ಇದ್ರಿ. ಈಗ LLB ಮಾಡ್ತಿದ್ವಿ. LLB ಮಾಡ್ತೀವಿ. ಎಷ್ಟನೇ ವರ್ಷ? 3 ಇಯರ್, ಲಾಸ್ಟ್ ಇಯರ್. ಅಂದರೆ 3 ಇಯರ್ಸ್ ಕೋರ್ಸ್. ಲಾಸ್ಟ್ 3 ಇಯರ್ಸ್ ಕೋರ್ಸ್ ಇದೆಯಾ? ಎಸ್ ಸರ್. ಇನ್ನು ಡಿಗ್ರಿ ಮೇಲೆ. ಓ, ಡಿಗ್ರಿ ಮೇಲಿದೆಯಾ ಅದು? PUC ಇಂದ ಹೋದ್ರೆ 5 ವರ್ಷನಾ? PUC ಇಂದ 5 ವರ್ಷ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನಮ್ಮ ತಂದೆ ಮೊದಲು ಹಾಸ್ಪಿಟ್ಲಲ್ಲಿದ್ದರು. ಅವರು ಆಯುರ್ವೇದಿಕ್ ಡಿಪಾರ್ಟ್ಮೆಂಟಲ್ಲಿ ಅವರು ತೀರ್ಕೊಂಡ್ರು. ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಹೇಳಿ. ನನ್ನ ಮಗಳು ಒಬ್ಬಕ್ಕೆ ಸರ್. ಆಕೆ ಏನು ಮಾಡ್ತಾಳೆ? ಗೌರ್ಮೆಂಟ್ ಶಾಲೆಗೆ ಹಚ್ಚಿದ್ವಿ. ಎಲ್ಲಿ? ಇಲ್ಲೇ ಇದೇ ಸ್ಕೂಲ್ ಶಾಲೆಗೆ ಹೋಗ್ತಾಳೆ? ಇಲ್ಲ ಸರ್, ಅಲ್ಲಿ ಮಾನ್ಯದಲ್ಲಿ ಹಚ್ಚಿದ್ದೀವಿ ಸರ್ ನಾವು. ಅಲ್ಲಿ ಯಾಕೆ? ಅಲ್ಲಿ ಮಿಸ್ಸಸ್ ಎಂಪ್ಲಾಯ್ ಸರ್.
ಗೌರ್ಮೆಂಟ್ ಹಾಸ್ಪಿಟಲ್ ಸ್ಟಾಫ್ ನರ್ಸ್. ನಿಮ್ಮ ಮಗು ಸೇಫ್ ಆಗಿದೆ, ನನ್ನ ಮಗುನು ಗೌರ್ಮೆಂಟ್ ಸಾಲಿಗೆ ಹೆಚ್ಚಿದೀವಿ ಸರ್. ಈಗ ಸೇಫ್ ಆಗಿದೆ ಅಲ್ವಾ? ಸೇಫ್ ಆಗಿದೆ ಸರ್. ಅಂದರೆ ನಮ್ಮೂರಿನ ಜನರು ಆಲ್ಮೋಸ್ಟ್ 50% ಜನ ಬೆಂಗಳೂರಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಅಂದರೆ ಮಗು ಮಾತ್ರ ಅಡಿಗೆ ಮಾಡ್ಕೊಂಡು ಸ್ಕೂಲಿಗೆ ಹೋಗೋ ಪರಿಸ್ಥಿತಿ ನಮ್ಮೂರಲ್ಲಿದೆ ಸರ್. ನಾವೇನು ಮಾಡಕ್ಕೆ, ಹಾಗಾಗಿ ತಮ್ಮ ಕಡೆಯಿಂದ ಒಂದು ನಾವೇನು ಮಾಡಕ್ಕೆ, ನಾವು ಅವ್ರಿಗೆಲ್ಲ ವಾಪಸ್ ಅಲ್ಲಿ ಕೆಲಸ ಕೊಡಿಸ್ಬೇಕು. ಇಲ್ಲ ಸರ್, ತಮ್ಮ ಕಡೆಯಿಂದ ಕಾರ್ಯಕ್ರಮ ಕಡೆಯಿಂದ. ನಿಮ್ಮ ಹೆಸರೇನು? ನಾಗರಾಜ್. ತಾವೇನು ಮಾಡ್ತೀರಿ? ನಾವು ಫಾರ್ಮರ್ಸ್. ಎಲ್ಲಿ? ಅಲ್ಲೇ ಊರಲ್ಲೇ ಸರ್. ನೀವು ಎಷ್ಟನೇ ಕ್ಲಾಸ್ ಓದಿದ್ದೀರಿ? ನಮ್ದು PUC ಮುಗಿದು. ಎಲ್ಲಿ? ಅದೇ ಶಾಲೆಲ್ಲ? ಅದೇ ಶಾಲೆಯಲ್ಲಿ ಪ್ರಿಮಿಯರ್ ಓದಿರೋದು. ಇದು ಕಾಲೇಜ್ ಮಕ್ಕಳೆಲ್ಲ ಹೋಗುತ್ತೆ? ಮಕ್ಕಳಿಲ್ಲ ಸರ್. ಮಕ್ಕಳಿಲ್ಲ, ತೊಂದರೆ ಇಲ್ಲ. 3-4 ರೂಮ್ ರೆಡಿ ಮಾಡಿಸ್ತೀವಿ ಅಂತ ಹೇಳ್ತಿದ್ದೀನಿ. ಬಟ್ ನಿಮ್ಮ ಜವಾಬ್ದಾರಿ ಏನು ಅಂತ ನೆಕ್ಸ್ಟ್ ಬಂದು ಕೇಳ್ತೀನಿ. ಅದಕ್ಕೆ ಮೊದಲು ಕಾಳಪ್ಪ DDPI DC ಅವರೇನೋ ಬ್ಯುಸಿ ಇದ್ದಾರೆ, ಹಾಗಾಗಿ ಅವ್ರ ಕೈಲಿ ಮಾತಾಡ್ತೀನಿ. ನಾನು DC ಅವ್ರಿಗೆ ಆಮೇಲೆ ಮಾತಾಡ್ಕೋತೀನಿ. ಅರ್ಥ ಆಯ್ತಾ? ನಮಸ್ಕಾರ, ರಂಗನಾಥ್ ಮಾತಾಡ್ತಾ ಇದ್ದೀನಿ. ತಾವು ಚೆನ್ನಾಗಿದ್ದೀರಾ ಸರ್? ನಮಸ್ತೆ, ತಾವು ಚೆನ್ನಾಗಿದೆ ಸರ್? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀವು ಎಲ್ಲಿಯವರು? ನೀವು ಧಾರವಾಡದವರಾ? ಸರ್ ಗದಗ ಸರ್. ಗದಗ ಅನ್ಕಂಡೆ, ಆ ಕಡೆ ಎಲ್ಲೋ ಇರ್ತೀರಿ ನೀವು ಅಂತ. ಎಸ್ ಸರ್. ಧಾರವಾಡ, ಹುಬ್ಳಿ, ಗದಗ ಕಡೆಯವ್ರು ಯಾರೋ ಇರ್ಬೇಕು ನೀವು. ನಿಮ್ಗೆ ಡ್ಯೂಟಿ ಮಾತ್ರ ರಾಯಚೂರ್ಗೆ ಹಾಕಿದ್ದಾರೆ ಅನ್ಕಂಡೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಕರೆಕ್ಟಾ ಸರ್? ಕರೆಕ್ಟ್ ಸರ್, ಕರೆಕ್ಟ್. ಭಾಳ ಕೆಟ್ಟೋಗಿದ್ದೀನಿ ಅಲ್ಲ ನಾನು ಹಿಂಗೆಲ್ಲ ಕಂಡುಹಿಡಿಯೋದ್ರಲ್ಲಿ? ಇಲ್ಲ ಸರ್, ನೋ ಪ್ರಾಬ್ಲಮ್. ಆಲ್ ರೈಟ್. ಈಗ ಈ ಸ್ಕೂಲ್ ಇದೆಯಲ್ಲ, ಹೌದು ಸರ್. ನಾವು ಏನು ಮಾಡ್ಬೋದು ಹೇಳಿ, ಆಮೇಲೆ ನಾನೇನು ಮಾಡ್ಬೋದು ಹೇಳ್ತೀನಿ. ಸರ್ ಈಗ ಇದು ಕುಪ್ಪಿಗುಡ್ಡ ಲಿಂಗಸೂರು ತಾಲೂಕಲ್ಲಿ ಬರ್ತದೆ ಸರ್ ಶಾಲೆ ಸರ್. ಕರೆಕ್ಟ್ ಕರೆಕ್ಟ್. 1ರಿಂದ 7ನೇ ತರಗತಿ ಕ್ಲಾಸ್ ಇದಾವ. 98 ಮಕ್ಕಳು ಅಲ್ಲಿ ಎನ್ರೋಲ್ ಆಗಿದೆ. ಅದೇನು ಗುಡ್ ನಂಬರ್ರಾ ಬ್ಯಾಡ್ ನಂಬರ್ರಾ? ಅದು 1ರಿಂದ 7ರವರೆಗೂ 95 ಮಕ್ಕಳಿರೋದು. 98 ಅದು ಸಣ್ಣ ಹಳ್ಳಿ ಸರ್. 1 to 7 ಅಂದ್ರೆ ಅಷ್ಟೇ ಇರ್ತದೆ ಸರ್ ನಮ್ಮ. ಅದು ಒಳ್ಳೆ ಸ್ಟ್ರೆಂತಾ ಅಥವಾ ನಾಳೆ ಗುಡ್ ಸ್ಟ್ರೆಂತ್? ಇನ್ನು ಸ್ಟ್ರೆಂತ್ ಆಗಬೇಕಾಗಿತ್ತು ಸರ್. 120, 130 ಮಟ್ಟ ಬರ್ಬೋದಾಗಿತ್ತೇನೋ ಅಂತ ನನಗೆ ಅನಿಸ್ಬೇಕು. ಓಕೆ ಓಕೆ, ಆಲ್ ರೈಟ್. ಓಕೆ, ಆದ್ರೆ ಅಲ್ಲಿ ಟೋಟಲ್ 7 ಕ್ಲಾಸ್ ರೂಮ್ ಇದಾವೆ ಸರ್. ಹಾಂ, 7 ಕ್ಲಾಸ್ ಅಲ್ಲಿ 4 ಕ್ಲಾಸ್ ರೂಮ್ ಗುಡ್ ಕಂಡೀಷನ್ ಇದಾವ. 3 ಅವು ಡೆಮನ್ ಸ್ಟೇಜ್ ಆಗಿದಾವ. ಮತ್ತೆ ನಾನು ಆಲ್ರೆಡಿ ನಿನ್ನೆ BO ಮಾತಾಡಿದ್ದೇನೆ. ಮತ್ತೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ನನ್ನ ಗಮನಕ್ಕೆ ತಂದಿದ್ದಾರೆ. ಹೌದು, ನಾನು ಮಾತಾಡ್ತೀನಿ. ಒಂದು ಪ್ರಯಾರಿಟಿ ಬೇಸ್ ಮ್ಯಾಗ 2024-25 ಅಲ್ಲಿ KKRDಬಿಂದ ಆಗಲಿ ಅಥವಾ ನಾವು ಯಾವ್ದೋ ಸ್ಟೇಟ್ ಸೆಕ್ಟರ್ದಲ್ಲಿ ಕುಪ್ಪಿಗುಡ್ಡಕ್ಕೆ ಮಾತ್ರ ರೂಮ್ಗಳನ್ನ ಮಂಜೂರಾತಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದಾಗಿದೆ. ನಮಗೋಸ್ಕರ ನೀವು ಮಾಡ್ಕೊಡ್ಬೇಕಲ್ಲ ಈಗ? ಸರ್, ನನಗೋಸ್ಕರ ಮಾಡ್ಕೊಡ್ಬೇಕಲ್ಲ? ನಿಮ್ಗ ಮತ್ತು ನಮಗ ಮಕ್ಕಳ ಹಿತದಷ್ಟಿಂದ ನಾನು ಮಾಡ್ಕೊಡದೇ ಇದ್ರೆ ನಿಮ್ಗೆ ರಾಯಚೂರಿಗೆ ಬರಲ್ಲ ನಾನು. ಇಲ್ಲ, ಗದಗದಲ್ಲಿ ನಿಮ್ಮ ಮೂಲ ಮನೆ ಹುಡುಕಿ ಧರಣ ಮಾಡ್ತೀನಿ. ಸರ್ ಗದಗದಲ್ಲಿ ನಿಮ್ದು ಮೂಲ ಮನೆ ಎಲ್ಲಿದೆ ಅದು ಹುಡುಕ್ಬಿಟ್ಟು ಅಲ್ಲೋ ಕೂತ್ಕೊತೀನಿ. ಎಸ್ ಸರ್, ಎಸ್ ಸರ್. ನೀವು ಈಗ 3 ರೂಮಿಗೆ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ. ನಾನು DC ಅವ್ರ ಜೊತೆ ಮಾತಾಡ್ತೀನಿ. ನೆಸೆಸಿಟಿ ಬಂದ್ರೆ ನನ್ನ ಸಪೋರ್ಟು ಇರುತ್ತೆ, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ನಾವು ವಿ ವಿಲ್ ಡೂ ಇಟ್ ಟುಗೆದರ್, ಅದನ್ನು ಮಾಡಿ ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು, ನಮಸ್ಕಾರ ತಮಗೆ. ಕೆಲಸ ಮಾಡಿ ಶಿವಪುತ್ರ, ನಿಮ್ಮ ಗ್ರಾಮದಿಂದ ಬಂದ್ರಿ 4 ಜನ. ನಂಗೆ ಸಂತೋಷ, ನೀವು ಬಂದಿದ್ದಕ್ಕೆ ಬೇಜಾರಿಲ್ಲ. ನೀವು ಓದಿದ್ದೀರಿ ಅಥವಾ ನಿಮ್ಮ ಮಕ್ಕಳನ್ನು ಓದಿಸ್ತಿದ್ದೀರಿ, ಅಲ್ಲಿ ಯಾರೋ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಬಂದಿದ್ದೀರಿ. ಇದು ನಿಮ್ಮ 4 ಜನಕ್ಕೆ ಸ್ವಾರ್ಥ ಇಲ್ಲ. ಅರ್ಥ ಆಯ್ತಾ? ಅವ್ರಿಗೆ ಮಕ್ಕಳಿಲ್ಲ, ಅವನಿನ್ನೂ ಓದ್ತಿದ್ದಾನೆ, ಅವನು ಓದ್ತಿದ್ದಾನೆ. ನಿಮ್ಮ ಮಗು ಎಲ್ಲೋ ನಿಮ್ಮ ಮಿಸಸ್ ಕೆಲಸದಿಂದಾಗಿ ಎಲ್ಲೋ ಬೇರೆ ಕಡೆ ಕೂತ್ಕೊಂಡು ಆಗಿದೆ. ಅದು ಯಾರೋ ಬೇರೆಯವ್ರ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಬಟ್ ನನ್ನ ಪ್ರಶ್ನೆ ನಿಮ್ಮ 4 ಜನಕ್ಕೂ ಒಂದೇ. ನೀ ರಾಯಚೂರು, ನೀ ಮಾನ್ವಿ, ಕರೆಕ್ಟ್. ರಾಯಚೂರು ನೀವು ಓದೋದು, ನೀ ರಾಯಚೂರು. ನೀನು ವಾಪಸ್ ಕುಪ್ಪಿಗುಡ್ಡಕ್ಕೆ ಹೋಗೋ ಯಾವ ಲಕ್ಷಣನೂ ಇಲ್ಲ ಲಾ ಮುಗಿಸಿದ್ರೆ. ಏನು ಮಾಡ್ತೀಯ? ಕುಪ್ಪಿಗುಡ್ಡಕ್ಕೆ ಹೋಗಿ ನೀನು ರಾಯಚೂರಿಗೆ ಸೆಟ್ಲ್ ಆಗ್ತೀಯ, ಇಲ್ಲ ಬೆಂಗಳೂರಿಗೆ ಬರ್ತೀಯ, ಏನೋ ಒಂದು ಆಗುತ್ತೆ. ನಿನಗೆ ಉದ್ಯೋಗ ಎಲ್ಲಿ ಸಿಕ್ಕತ್ತೋ ನಮ್ಗೆ ಗೊತ್ತಿಲ್ಲ, ನೀ ಏನು ಮಾಡ್ತೀಯ. ಬಟ್ ರಾಯಚೂರಿಗೆ ಹೋಗೋಕ್ಕಾಯ್ತು. ನೀನು ಫಾರ್ಮರ್ಸ್, ರೈತ. ನೀನು ಕುಪ್ಪಿಗುಡ್ಡದಲ್ಲಿ ಸೊ ಈಗ ಸಿಕ್ಕಾಕೊಂಡಿರೋ ಬಕ್ರಾ ಬಲಿ ಅಂತಂದ್ರೆ ನೀವು ಒಬ್ಬರೇ ಈಗ ಸದ್ಯಕ್ಕೆ. ನನಗೆ ಉತ್ತರ ಕೊಡಿ. ಸರ್ಕಾರದಿಂದ ಅಂತ ಮಾಡಿಸ್ಕೊಂಡು ಎಷ್ಟು ವರ್ಷ ಕಾಲ ಕಳೀಬೋದು? ಎಷ್ಟು ವರ್ಷ ಕಾಲ ಕಳೀಬೋದು? ಪ್ರತಿ ಸರಿ ಇವ್ರ ಮುಂದೋಗಿ ನಿಂತ್ಕೊಳ್ಳೋದು, ಪ್ರತಿ ಸರಿ ಅಪಾತಾರ ಅರ್ಜಿ ಬರ್ಕೊಡೋದು, ಪ್ರತಿ ಸರಿ ಯಾರ್ದೋ ಕೈಕಾಲಕ್ಕೆ ಬೀಳಬೇಕು, ಪ್ರತಿ ಸರಿ ಇದೇ ಕತೆ. ಈಗೇನೋ 3 ರೂಮೋ 4 ರೂಮೋ ಅದೆಷ್ಟೋ ನಾನು ಮಾಡಿಸ್ಕೊಡ್ತೀನಿ. ಓಕೆ, 2 ತಿಂಗಳು ಹೀಗಾಗ್ಬೋದು, 3 ತಿಂಗಳು ಹಂಗಾಗ್ಬೋದು. ಬಟ್ ನಾವು ವಿ ವಿಲ್ ಗೆಟ್ ಇಟ್ ಡನ್, ಮಾಡಿಸ್ತೀವಿ, ಅದರಲ್ಲಿ ಅನುಮಾನ ಇಟ್ಕೋಬೇಡಿ. ಅರ್ಥ ಆಯ್ತಾ ನಿಮಗೆ? ಈ ರೂಮ್ ಕಟ್ಟಿಸುವ ಕೆಲಸ ಆಗತ್ತೆ ಅಂತ ಅಂದ್ಕೊಳ್ಳಿ ಅಷ್ಟೇ. ನಾನು ಹೇಳ್ತಿರೋದು ನಾಳೆ ಆಗತ್ತೆ ಅಂತಲ್ಲ.
2 ತಿಂಗಳು ಹಿಂಗಾಗ್ಬೋದು, 3 ತಿಂಗಳು ಹಂಗ್ಬೋದು. ಮುಂದಿನ ಶೈಕ್ಷಣಿಕ ವರ್ಷದ ಒಳಗಡೆ ಮುಗಿಸಿಸ್ಬಿಡ್ತೀವಿ. ಅಷ್ಟು ಮಾತ್ರ ಗ್ಯಾರಂಟಿ, ಅನುಮಾನ ಇಲ್ಲ ಅದರಲ್ಲಿ. ಓಕೆ, ಅಂದರೆ ಅದಕ್ಕೆ ತಕ್ಕಂತೆ ಪಾಪ ಅವ್ರದ್ದು ಮಾಡ್ತಾರೆ. ಅದಕ್ಕೆ ಏನಾದ್ರು ಸಹಾಯ ಅವ್ರಿಗೆ ಬೇಕಿದ್ರೆ ನಾವು ಮಾಡಿಕೊಡ್ತೀವಿ. ಅದಕ್ಕೆ ಅದು ಯಾವುದೇ ರೂಪದಲ್ಲಿ ಇರಬಹುದು, ಆ ರೂಪದಲ್ಲಿ ಮಾಡಿ. ನೀವೇನು ಮಾಡ್ತೀರಿ ಹೇಳಿ ನನಗೆ? ನಾ 3 ತಿಂಗಳ ಕಟ್ಟಡ ಆದಾಗ ನಮ್ಮಲ್ಲಿ ಆ ಶಾಲೆನ ಉಳಿಸ್ಕೊಳ್ಳೋಕ್ಕೆ, ಈಗ ಅವರು DDP ಹೇಳ್ತಿದ್ದಂಗೆ 120 ಆಗಕ್ಕೆ ಮಕ್ಕಳ ಸ್ಟ್ರೆಂತು, ನೀವೇನು ಕರೆದು ಕೊಮಟೆ ಆಗ್ತೀರಿ ಅಂತ ದಯವಿಟ್ಟು ನಮ್ಗೆ ಹೇಳ್ಬಿಟ್ರೆ ನೀವು ಇಲ್ಲಿವರೆಗೂ ಬಂದಿದ್ದಕ್ಕೆ ಸಾರ್ಥಕ. ನಮ್ಮಲ್ಲಿ ಗೌರ್ಮೆಂಟ್ ಶಾಲೆ ಉಳಿಸ್ಬೇಕಂತಂದ್ರೆ ಸರ್, ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಅವೇರ್ನೆಸ್ ಕೊಟ್ಟು ಪಾಲಕರಿಗೆ ನಮ್ಮಲ್ಲೇ ಗೌರ್ಮೆಂಟ್ ಶಾಲೆಗೆ ಕಳ್ಸೋಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸರ್. ನಮ್ಮ ಟೀಚರ್ಸ್ ಇದ್ದಾರಲ್ವಾ ಸರ್, 3 ಜನ ಶಿಕ್ಷಕರು ಇದ್ರು, ಈಗ ವರ್ಗಾವಣೆಗೊಂಡು 6 ಜನ ಶಿಕ್ಷಕರಾಗಿದ್ದಾರೆ ಸರ್. ನಮ್ಮಲ್ಲಿ ಶಿಕ್ಷಕರ ಕೊರತೆ ಏನಿಲ್ಲ ಸರ್. ಇಲ್ಲ ಸರ್, ಶಿಕ್ಷಕರ ಕೊರತೆ ಏನಿಲ್ಲ. ನೀವು ವಾಪಸ್ ಊರಿಗೆ ಹೋಗಿ ನಿಮ್ಮ ಊರಿನ ಹಿರಿಯರನ್ನು, ಮುಖಂಡರನ್ನು, ಯಾರೋ ಆಸಕ್ತಿ ಇದ್ದು, ರಾಜಕೀಯ ಅಲ್ಲ ನಾ ಮಾತಾಡ್ತಿರೋದು, ರಾಜಕೀಯ ಬಿಟ್ಬಿಡಿ, ಯಾರೋ ಒಂದು 10 ಜನನ ಸೇರಿಸಿ. ನಾವು ಬೆಂಗಳೂರಿಗೆ ಹೋಗಿದ್ದಾಗ ಅವ್ರು ಕೇಳಿದ ಪ್ರಶ್ನೆ ಇಷ್ಟೇ: ಕಟ್ಟಡ ಕಟ್ಟಿಸ್ಕೊಡ್ತೀವಿ, ಆಮೇಲೆ ಶಾಲೆ ಹಿಂಗೆ ಇಂಪ್ರೂವ್ ಮಾಡ್ತೀರಿ ಹೇಳ್ರಪ್ಪ ಅಂತ ಕೇಳಿದ್ರು. ಕಟ್ಟಡ ಕಟ್ಟಿಸೋದು ಸುಲಭ, ಕರೆಕ್ಟ್. ಶಾಲೆ ಇಂಪ್ರೂವ್ ಆಗೋದು ಹೇಗೆ? ಕಟ್ಟಡ ಕಟ್ಟಿದ ತಕ್ಷಣ ಇಂಪ್ರೂವ್ ಆಗಲ್ಲ ಅದು. ನಿಮ್ಗೆ ಅರ್ಥ ಆಗ್ತಿದೆ? ಅರ್ಥ ಆಗ್ತದೆ ಸರ್. ಇಲ್ಲಿಗ ಬರಕ್ಕೆ ಹೇಗೆ ಆಸಕ್ತಿ ತೆಗೆದುಕೊಂಡು 4 ಜನ ಇಲ್ಲಿವರೆಗೂ ಬಂದಿದ್ದೀರೋ, ಅದೇ ಆಸಕ್ತಿಯನ್ನು ಉಳಿಸ್ಕೊಂಡು ವಾಪಸ್ ಊರಿಗೆ ಹೋಗಿ ಒಂದು 10 ಜನನ ಸೇರಿಸಿ, ಅಲ್ಲೆಲ್ಲ ಒಂದು ಶಾಲಾ ಅಭಿವೃದ್ಧಿ ಕಮಿಟಿ ಅಂತೇನೋ ಮಾಡ್ಕೊಂಡಿರ್ತಾರೆ. ಅದು ರಾಜಕೀಯವಾಗಿ ಅವ್ರು ಮಾಡ್ಕೊಂಡಿದ್ರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಅಂತ ಹೇಳಿ. ನೀವು ಸಪರೇಟ್ಲಿ ನಾವು ಈ ಸ್ಕೂಲನ್ನು ಇಂಪ್ರೂವ್ ಮಾಡೋಕ್ಕೆ, ಮಕ್ಕಳನ್ನ ಕರ್ಕೊಂಬರೋಕ್ಕೆ ಏನು ಮಾಡಬಹುದು ಅಂತ ಪ್ಲ್ಯಾನ್ ಮಾಡಿ ಕೂತ್ಕೊಂಡು. ನಂಬರ್ 1. ಓಕೆ ಸರ್. ನಂಬರ್ 2 ನಿಮ್ಮಿಬ್ಬರಿಗೂ ಈಗ ಪಾಠ ಅರ್ಥ ಆಗ್ತಿದೆಯಾ? ತಾವು ಲಾ ಮಾಡ್ತೀರಿ, ತಾವು ಡಿಗ್ರಿ ಮಾಡ್ತೀರಿ. ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಸೋಷಿಯಾಲಜಿ ಡಿಗ್ರಿಲಿ ಓದ್ತಿರೋನಿಗೆ 4ನೇ ಕ್ಲಾಸ್ ಮಕ್ಕಳಿಗೆ ಚರಿತ್ರೆ ಪಾಠ ಮಾಡೋದೇನು ಕಷ್ಟ ಅಲ್ಲ. ಕರೆಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಲಾ ಓದ್ತಾ ಇರೋನಿಗೆ, ಕನ್ನಡದಲ್ಲಿ ಓದ್ತಿದ್ಯಾ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಮಾಡ್ತಿರೋನಿಗೆ ಯಾವ್ದಾದ್ರು ಒಂದು ಸೋಷಿಯಲ್ ಸ್ಟಡೀಸೋ ಯಾವ್ದಾದ್ರು ಹೇಳೋದು ಕಷ್ಟ ಅಲ್ಲ. 4ನೇ ಕ್ಲಾಸ್ಗೆ ಹೋಯ್ತು, ನೀವಿಬ್ಬರು ಹಠ ಹಿಡಿದು ನಿಂತ್ಕೋಬೇಕೀಗ. ತಿಂಗಳಲ್ಲಿ 2 ದಿನ ನಾವು ಅಲ್ಲಿ ಪಾಠ ಮಾಡ್ತೀವಿ ಮಕ್ಕಳ ಜೊತೆ. 2 ದಿನ ನಮ್ಗೆ ಆದಾಗ ಹೋಗಿ 1 ಗಂಟೆ ನೀವು ಅದು ಮಾಡಿದರೆ, ನಿಮ್ಗೊಂದೇ ಒಂದು ರಿಕ್ವೆಸ್ಟ್ ಹೇಳ್ತೇನೆ, ನನ್ನ ಟೈಮನ್ನು ಇಷ್ಟೊತ್ತು ನೀವು ಇಲ್ಲಿ ಹಾಳು ಮಾಡಿರೋದಕ್ಕೆ ಸಾರ್ಥಕ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೀವು ಮಾಡದಿದ್ರೆ ನಾನು ಹತ್ಕೊಂಡೇನು ಕೂತ್ಕೊಳ್ಳಲ್ಲ ಸರ್. ನಮ್ಮಲ್ಲಿ ಆದರೆ ನಿಮ್ಮೂರು ಮತ್ತು ನಿಮ್ಮ ಭಾಗದ ಹೆಸರು ಬಂದಾಗೆಲ್ಲ ನನ್ನ ತಲೆಯಲ್ಲಿ ಒಂದ್ಸರಿ ಬರುತ್ತೆ, ಎಂಥ ದೋಖಾ ಗಿರಾಕಿಗಳು ಬಂದಿದ್ರು ನನ್ನ ಹತ್ರಕ್ಕೆ ಅಂತ. ಇಲ್ಲ ಸರ್, ಆ ಥರ ನನ್ನ ಮನಸ್ಸಲ್ಲಿ ನಮ್ಮಲ್ಲಿ 3 ಬಿಲ್ಡಿಂಗ್ ಇದೆ ಅಂತಂತಂದ್ರೆ ಇಡೀ ತಾಲೂಕಿಂದ ಪ್ರತಿಭಾ ಕಾರಂಜಿ ಮಾಡಿದ್ರೆ ಆಮೇಲೆ ನೋಡೋಣ. ನಾನೇನು ರಾಯಚೂರಲ್ಲಿ ಯಾರಿಗಾರು ಹೇಳ್ಬೋದು, ಅಲ್ಲಿಗೆ ಒಂದು 4 ಕಂಪ್ಯೂಟರ್ ಕೊಡಿ ಆ ಮಕ್ಕಳಿಗೆ ಏನ್ಬೋದು ನಾನು, ಅಲ್ಲಿಗೆ ಒಂದು ಸ್ಪೋರ್ಟ್ಸ್ ಮೆಟೀರಿಯಲ್ ಕೊಡ್ರಿ ಏನು ತರ್ಬೋದು ನಾನು. ಅದೆಲ್ಲ ನಾನು ಮಾಡೋಕ್ಕೆ ನೀವೇನು ಮಾಡ್ತೀರಿ ಅನ್ನೋದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಆಯ್ತಲ್ಲ? ಕಟ್ಟಡದ ಕೆಲಸ ನಾವು ಮಾಡ್ತೀವಿ, ಈಗ ನಾ ಹೇಳ್ತಿರೋ ಕೆಲಸ ನೀವು ಮಾಡಿ. 100% ಸರ್. ಇಲ್ಲ ಅಂತಂದರೆ, ಸರ್ ನಾವು ಬೆಂಗಳೂರಿಗೆ ಬಂದಾಯಿತು, ನಿಮ್ಮ ಗಮನಕ್ಕೆ ತಂದಾಯಿತು, ನೀವು ಹೆಂಗೋ ಕಟ್ಟಡ ಮಾಡಿಸ್ಕೊಡೋದು ಗ್ಯಾರಂಟಿ ಆಯಿತು, ಬಾಯ್ ನಾವು ಹೋಗ್ತೀವಿ ಅಂದ್ಬಿಟ್ಟು ನೀವು ಹೋಗೋದಿದ್ರು ಹೋಗಿ, ನಂದೇನು ಬೇಜಾರು. ಆದರೆ ಅದು ನೀವು ನನಗೆ ಮಾಡ್ತಿರೋ ದ್ರೋಹ ಅಲ್ಲ, ಅದು ನಿಮ್ಮ ಊರಿಗೆ ಮಾಡ್ತಿರೋ ದ್ರೋಹ. ಅದು ನೀವು ಹಂಗೇನಾದ್ರು ಮಾಡಿದ್ರೆ ಎಲ್ಲರೂ ಬರಕ್ ರೆಡಿ ಆಗಿದ್ದಾರೆ. ನೀವು ಕೊಟ್ಟಿರೋ ಮಾತನ್ನ ನಂಬಿ ನಾನು ಮುಂದಕ್ಕೆ ಹೋಗ್ತೀನಿ. ಅರ್ಥ ಆಗ್ತಿದ್ಯಾ? ನಾನು ಇನ್ನೇನು ಕೇಳಲ್ಲ ನಿಮ್ಮನ್ನ. ಆಲ್ಮೋಸ್ಟ್ ನಮ್ಮ ಗ್ರಾಮಸ್ಥರು ಎಲ್ಲರೂ ಬರಕ್ ರೆಡಿ ಫಾರೆಸ್ಟ್ನವ್ರನ್ನ ಮಾತಾಡಿಸಿ, ಒಂದು 26 ಗಿಡ ತರಿಸಿ, ಗಿಡ ಹಾಕ್ಸಿ, ಮಕ್ಕಳ ಕೈಲೇ ನೀರು ಹಾಕ್ಸಿಸಿ, 4 ಚೊಂಬ ನೀರು ಹಾಕ್ಸಿ, 4 ಗಿಡ ಬರಲಿ, ಈ ಥರದೇ ಮಾಡಿಸಿ. ನೀವು ದೊಡ್ಡ ಕೆಲಸ ಮಾಡಬೇಡಿ. ನೀವು ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ಬೋದು, ನಾನೇ ಬಿಲ್ಡಿಂಗ್ ಕಟ್ಟಿಸ್ಬಿಡ್ತೀನಿ, ನಾನೇ ಲ್ಯಾಬ್ ಮಾಡ್ಬಿಡ್ತೀನಿ, ಏನು ಮಾಡಕ್ಕೆ ಹೋಗ್ಬೇಡಿ. ನನ್ನ ಮಾತು ಕೇಳಿ. ಮೊದಲು ಅದರ ಜೊತೆ ಒಂದು ಭಾವನಾತ್ಮಕವಾದ ಸಂಬಂಧ ಬೆಳೆಸಿ ಫಸ್ಟ್, ಆಮೇಲೆ ಎಲ್ಲ ಆಟೋಮೆಟಿಕ್ಕಾಗಿ ಸರಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ನಿಮ್ಮ 4 ಜನನ ನಂಬಿ ನಾನು ಇದನ್ನು ಒಪ್ಕೋತಾ ಇದ್ದೀನಿ. ನಂಬಿಕೆ ಉಳಿಸ್ಕೊಂತೀವಿ ಸರ್. ಉಳಿಸ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನನ್ನನ್ನು ನೋಡಕ್ಕೆ ಬನ್ನಿ. ಉಳಿಸ್ಕೊಳ್ಳದೆ ಇದ್ರೆ ನಮ್ಮ ಆಫೀಸಿನ ಮೆಟ್ಲು ತುಳಿಬೇಡಿ ಇನ್ನೊಂದ್ಸರಿ.
ಇಲ್ಲ ಸರ್ ಅರ್ಥ ಆಗ್ತಿದೆಯಾ ನಿಮಗೆ? ಉಳಿಸ್ಕೊಂಡು ಇನ್ನೊಮ್ಮೆ ಮತ್ತೊಮ್ಮೆ ಬರ್ತೀವಿ ಸರ್, ಇಲ್ಲಿಗೆ ಬರ್ತೀವಿ. ಭಗವಂತ ನಿಮ್ಮ 4 ಜನಕ್ಕೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ನನ್ನ ಕೆಲಸ ನಾವು ಮಾಡ್ತೀವಿ, ನಿಮ್ಮ ಕೆಲಸ ನೀವು ಮಾಡಿ.